ಇನ್ನು ಪಾಕಿಸ್ತಾನ ಮತ್ತು ಸೇನೆ ಅದು ಬಿಡಿ, ಪಾಕಿಸ್ತಾನವನ್ನು ಸರ್ವಾಧಿಕಾರಿಗಳು 32 ವರ್ಷ ಆಳಿದ್ದಾರೆ. 32 ವರ್ಷ. ಇವತ್ತು ಕತ್ತೆಯನ್ನು ಮರಿ ಜೀವನ ಮಾಡ್ತಾ ಇದ್ದಾರೆ. ಅಯ್ಯೋ ಪಾಕಿಸ್ತಾನ. ಭಾರತದ ಜೊತೆ 3 ಯುದ್ಧಕ್ಕೆ ಈ ಸರ್ವಾಧಿಕಾರಿಗಳು ಕಾರಣವಾಗಿದ್ದಾರೆ. 1958ರಲ್ಲಿ ಅಯೂಬ್ ಖಾನ್ ಸರ್ವಾಧಿಕಾರಿಯಾದ, 77ರಲ್ಲಿ ಜನರಲ್ ಜಿಯಾವುಲ್ ಹಕ್ ಈತ ಹೆಂಗೆ ವಿಮಾನದಲ್ಲಿ ಸತ್ತೋಗ್ಬಿಟ್ಟ ಅಂತಂದರೆ, ಆತನ ಇಡೀ ಬಾಡಿಯನ್ನು ಹಿಂಗೆಲ್ಲ ಮಾಡಿ ಅವನ ಒಂದು ಅಲ್ಸೆಟ್ ಇತ್ತು ಜಿಯಾವುಲ್ ಹಕ್. ಆ ಅಲ್ಸೆಟ್ ನೋಡಿಬಿಟ್ಟು ಯಾರ್ಯಾರ್ದೆಲ್ಲ ಸೇರಿಸ್ಬಿಟ್ಟು ಕಟ್ಟಿಬಿಟ್ಟಿದ್ದಾರೆ. ಆ ಥರ ಪೀಸ್ ಆಗೋಗ್ಬಿಟ್ಟಿದ್ದ. ಭಾರತ ಪರಮಶತ್ರು ಜಿಯಾವುಲ್ ಹಕ್. ಇನ್ನು 1990ರಲ್ಲಿ ಪರ್ವೇಜ್ ಮುಷರಫ್ ನಮ್ಮ ಜೊತೆ ವಾಜಪೇಯಿ ಜೊತೆ ಪ್ರೀತಿ ತೋರಿಸ್ತಾ ಫಿಟ್ಟಿಂಗ್ ಇಟ್ಟ. ಆದರೆ ಭಾರತ ಬಿಡಲಿಲ್ಲ. ಪಾಕಿಸ್ತಾನದ ಇಂದಿನ ಸರ್ಕಾರವು ಸೇನೆಯ ಕೈಗೊಂಬೆ. ಸೇನೆಯ ಮಾತು ಕೇಳಿದರೆ ಸಾಕು, ಪಾಕ್ನಲ್ಲಿ ಅಧಿಕಾರ ಸಿಗುತ್ತೆ. ಸೇನೆಯೇ ಅಲ್ಲಿ ಮ್ಯಾನೇಜ್ ಮಾಡೋದು. ಪಾಕಿಸ್ತಾನ ಚುನಾವಣೆಯಲ್ಲಿ ಸೇನೆಯ ಪಾತ್ರ ಭಾಳ ದೊಡ್ಡದು. ಸೇನೆ ಮುಂದೆ ನಿಂತು ಓಟ್ ಹಾಕ್ಸುತ್ತೆ, ಗೆಲ್ಲಿಸುತ್ತೆ. ಪಾಕಿಸ್ತಾನದಲ್ಲಿ ತಮಗೆ ಬೇಕಾದವರನ್ನು ಗೆಲ್ಲಿಸುವಂಥ ಶಕ್ತಿ ಇದೆ ಸೇನೆಗೆ. ಗೆದ್ದು ಕಿರಿಕ್ ಮಾಡಿದರೆ ಪಟ್ಟದಿಂದ ಕೆಳಗಿಳಿಸೋದು ಕೂಡ ಆರ್ಮಿ. 1997ರಲ್ಲಿ ನವಾಜ್ ಶರೀಫ್ ಅವರನ್ನು ಕೆಳಗಿಳಿಸಿದ್ದ ಮುಷರಫ್, ನಂತರ ತಾನೇ ಆಗ್ತಾನೆ. ಎಲ್ಲ ಆಸೆ ಬುರುಕರು. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯಲ್ಲ, ಯಾವ ದೇಶದಷ್ಟು ಭಾಳ ಸ್ಟ್ರಾಂಗ್. ದುರ್ಬಲ ಅಂತ ನಾನು ಬಳಸೋದಿಲ್ಲ. ಭಾರತದ ಪ್ರಜಾತಂತ್ರ ವ್ಯವಸ್ಥೆ ನಾವು ಎಷ್ಟೇ ಕಚ್ಚಾಡಿಕೊಳ್ಳಿ, BJP, ಕಾಂಗ್ರೆಸ್, JDS, ಹಿಂದಿನವರು ಸರಿ ಇದ್ದರು, ಮುಂದಿನವರು ಸರಿ ಇದ್ದರು, ನೋ. ಅದಕ್ಕೆ ನಾವು ಹೇಳೋದು, ಈ ಭಾರತ ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಯಾರೇ ಆಗಿರಲಿ, ಆಯಾಯ ಕಾಲಘಟ್ಟದಲ್ಲಿ ಅವರವರ ನಿರ್ಧಾರಗಳು ಕರೆಕ್ಟು ಅಂತ ನಾವು ಅಂದ್ಕೋಬೇಕು. ನಾವು 2024ರ ಕನ್ನಡಕ್ಕೆ ಹಾಕ್ಕೊಂಬಿಟ್ಟು 1935ರಲ್ಲಿ ಸರಿ ಮಾಡಿದ್ದು ಸರಿಯಲ್ಲ, 1965ರಲ್ಲಿ ಮಾಡಿದ್ದು ಸರಿಯಲ್ಲ, ಹಿಂಗೇಳೋದು ತಪ್ಪು. ಆಯಾಯ ಕಾಲಘಟ್ಟಕ್ಕೆ ಕರೆಕ್ಟು. 1925ರಲ್ಲಿ ಬೆನ್ಸ್ ಕಾರ್ ಇಲ್ಲ ಅಂತಂದರೆ ಎಲ್ಲಿರುತ್ತೆ? ಆಗ ಎತ್ತಿನ ಗಾಡಿ ಇದ್ದದ್ದು. ಈಗಿನ ಕನ್ನಡಕ್ಕೆ ಹಾಕಿ ನೋಡಬೇಡಿ, ಆಗಿನ ಕನ್ನಡಕದಲ್ಲೇ ನೋಡಿ. ನಮ್ಮ ರಾಷ್ಟ್ರದ ಪ್ರಜಾತಂತ್ರ ವ್ಯವಸ್ಥೆ ಸೂಪರ್, ಅಲ್ಟಿಮೇಟ್. ಜೊತೆಯಲ್ಲಿ ಸಿಗ್ತಾರೆ ಬಾಂಗ್ಲಾದೇಶಿಯರು. ನಾವು ಅಟ್ಯಾಕ್ ಮಾಡಿದ್ವಾ? ಈಗಲೂ ಅಟ್ಯಾಕ್ ಮಾಡ್ತಾ ಇಲ್ಲ. ಅವ್ರನ್ನ ಚೆನ್ನಾಗೇ ನೋಡ್ಕೋತಾ ಇದ್ದೀವಿ. ಹೋಗ್ರಪ್ಪ ವಾಪಸ್ ಅಂತ ಹೇಳ್ತಾ ಇದ್ವಿ. ಹಾಗಿದ್ರೆ ಹಸೀನಾ ದೇಶ ಬಿಡ್ತಾರ? ಈ ಪಾಯಿಂಟಿಗೆ ಬರ್ತೀನಿ. ಪಾಕಿಸ್ತಾನದ ನಾಯಕರಿಗೆ ಲಂಡನ್ ಅಂದರೆ ಬಲು ಇಷ್ಟ, ತುಂಬ ಜನರಿಗೆ. ಬಾಂಗ್ಲಾದೇಶ ಕೂಡ ಒಂದು ಕಾಲದಲ್ಲಿ ಪಾಕ್ನ ಭಾಗವಾಗಿತ್ತು, ಗೊತ್ತಿದೆ. ಇದೀಗ ಬಾಂಗ್ಲಾದೇಶ ಬಿಟ್ಟ ಹಸೀನಾಗೆ ಲಂಡನ್ ನೆನಪಾಗಿದೆ. ಲಂಡನ್ಗೆ ಹೋಗಲು ಹಸೀನಾ ಹಾತೊರೀತಾ ಇದ್ದಾರೆ. ಅಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಈಸಿ. ನವಾಜ್ ಶರೀಫ್, ಬೆನ್ಜೀರ್ ಭುಟ್ಟೋ ಕೂಡ ಲಂಡನ್ನಲ್ಲಿದ್ದರು ಈ ಹಿಂದೆ. ಸರ್ವಾಧಿಕಾರಿ ಜನರಲ್ ಮುಷರಫ್ ಕೂಡ ಲಂಡನ್ನಲ್ಲಿದ್ದ. ಭಾರತದ ಕೆಲವು ಉದ್ಯಮಿಗಳು ಕೂಡ UKಗೆ ಓಡಿ ಹೋಗಿದ್ದಾರೆ, ಗೊತ್ತಲ್ಲ, ಮಲ್ಯ, ಮೋದಿ. ಇನ್ನು ಲಂಡನ್ನಲ್ಲಿ ನಾಯಕರು ಅಪರಾಧಿಗಳ ಮನೆಗಳಿವೆ. ದೊಡ್ಡ ನಾಯಕರ ಕಳ್ಳಧನವನ್ನು ಲಂಡನ್ನಲ್ಲಿ ಇಡ್ತಾರೆ. ಬ್ರಿಟನ್ನಲ್ಲಿ ಅಲ್ಲೊಂದು ಕಾನೂನಿದೆ. ಅಲ್ಲಿಗೆ ರಕ್ಷಣೆ ರೀತಿಯಲ್ಲಿ ಹೋದವರಿಗೆ ರಕ್ಷಣೆಯನ್ನು ಬ್ರಿಟನ್ ಸರ್ಕಾರ ನೀಡುತ್ತೆ. ಶೇಖ್ ಹಸೀನಾ ಮಗಳು ಸೈಮಾ ಬ್ರಿಟನ್ನ ಸಂಸದೆ. ಕುಚ್ ಬಿ ನೈ ಚಲ್ತಾ ಹೈ. MP ಇಲ್ಲಿ ಒಬ್ಬ ಪಂಚಾಯತ್ ಮೆಂಬರ್ ಆಗಿದ್ದರೆ ಎಷ್ಟೆಲ್ಲ ನಡೆಯುತ್ತೆ ಅಲ್ವಾ? ಅಲ್ಲಿ MP ಆಗಿದ್ದರೂ ನಡೀತಾ ಇಲ್ಲ. ಅದೇ ಕಾರಣಕ್ಕೆ UKಗೆ ಹೋಗಲು ಹಸೀನಾ ಸಿದ್ಧತೆ ಮಾಡ್ಕೋತಾ ಇದ್ರು. ಆದರೆ ಶೇಖ್ ಹಸೀನಾ ಎಂಟ್ರಿಗೆ ನಿರಾಕರಿಸ್ತಾ ಇದೆ UK. ಆದರೆ ಶೇಖ್ ಹಸೀನಾ ಭಾರತದಲ್ಲಿದ್ದರೆ ನಮಗೆ 10 ಸಮಸ್ಯೆ ಇದೆ. ಮುಂದೆ ಬಾಂಗ್ಲಾದೇಶದಲ್ಲಿ ಹೊಸ ಸರ್ಕಾರ ಬರಬಹುದು. ಆ ಸರ್ಕಾರದ ಜೊತೆ ಭಾರತಕ್ಕೆ ಅಂದರೆ ಸುತ್ತಮುತ್ತಲವ್ರ ಜೊತೆ ಉತ್ತಮ ಸಂಬಂಧ ಬೇಕೇ ಬೇಕು. ಇದು ವೆರಿ ಸಿಂಪಲ್ ಲಾಜಿಕ್. ಅಕ್ಕಪಕ್ಕದ ಮನೆಯವ್ರ ಜೊತೆ ಸಂಬಂಧ ಚೆನ್ನಾಗಿ ಇಟ್ಕೊಂಡಿರಿ ಅಂತ ಹೇಳ್ದಂಗೆ ಅಲ್ವಾ? ನೆರೆಕರೆಯವರು ಚೆನ್ನಾಗಿರಬೇಕು. ರಾತ್ರಿ ಹೊತ್ತಲ್ಲಿ ಯಾರಿಗೂ ತಾಗ್ಬಿಡುತ್ತೆ, ಆಗ ಪಕ್ಕದವ್ರು ಓಡ್ಕೊಂಬರ್ಬೇಕು, ಗಾಡಿಯಲ್ಲಿ ಹಾಕ್ಕೊಂಡು ಕರ್ಕೊಂಡು ಹೋಗ್ಬೇಕು ಆಸ್ಪತ್ರೆಗೆ. ಇಷ್ಟೇ ದೇಶ ಅಂತ ಹೇಳೋದು. ಅದು ಸ್ವಲ್ಪ ವೈಡರ್ ರೀತಿಯಲ್ಲಿ ಆಲೋಚನೆ ಮಾಡಿ ಸಾಕು. ಉತ್ತಮ ಸಂಬಂಧ ಬೇಕು ಅಂದರೆ ಹಸೀನಾ ಭಾರತದಲ್ಲಿರಬಾರ್ದು. ಹಾಗಾಗಿ ಭಾರತದಲ್ಲಿ ಆರಂಭಿಕ ರಕ್ಷಣೆಯನ್ನು ಮಾತ್ರ ಕೊಟ್ಟಿದೆ. ಭಾರತವೇ ಹೇಳುತ್ತೆ ನೀವು ಬೇರೆ ಕಡೆ ಎಲ್ಲಾದರೂ ನೋಡ್ಕೊಳ್ಳಿ ಅಂತೇಳಿ. ಇವಿಷ್ಟು ಕಥೆ ಕೊಟ್ಟಿದ್ದೀವಿ. ಆದರೆ ನೀವೊಮ್ಮೆ ಭೂಪಟವನ್ನು ತೆಗೆದು ನೋಡಿ. ಒಂದು ಹಿಸ್ಟೋರಿಯನ್ ಆಗಿ ನೀವು ನೋಡಿದ್ರೆ ಭೂಪಟವನ್ನು ತೆಗೆದು ನೋಡಿ. ಈ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳವನ್ನು ಯಾವ ರೀತಿ ಅರ್ಧದಿಂದ ಕಟ್ ಮಾಡಲಾಗಿದೆ ಅಂತಂದರೆ, ಅದೇ ಥರ ನಮ್ಮ ಪಂಜಾಬನ್ನು ಕೂಡ ಕಟ್ ಮಾಡಿ ಪಾಕಿಸ್ತಾನಕ್ಕೆ ನೀಡಲಾಗಿತ್ತು. ಪಶ್ಚಿಮ ಬಂಗಾಳವನ್ನು ಕಟ್ ಮಾಡಿ ಅದರಲ್ಲಿ ಬಹುತೇಕ ಬಾಂಗ್ಲಾದೇಶದ ಭಾಷೆ ಮತ್ತು ವೆಸ್ಟ್ ಬೆಂಗಾಲ್ ಭಾಷೆ ಒಂದೇ, ಬಾಂಗ್ಲಾ. ಅದೇ ಕಾರಣಕ್ಕಾಗಿ
ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಸ್ವತಂತ್ರ ಆಗುತ್ತೆ ಒಂದೇ ಸಲಕ್ಕೆ, ಪಾಕಿಸ್ತಾನ ಅಂತೇಳಿ. ಬಾಂಗ್ಲಾದೇಶ ಬೇರೆ ಆಗಿರೋದಿಲ್ಲ, 71ರಲ್ಲಿ ಬಾಂಗ್ಲಾದೇಶ ಆಗೋದು. ಈ ಪಾಕಿಸ್ತಾನಿಗಳೇನು ಮಾಡ್ತಾರೆ, ಆ ಕಡೆ ಇದ್ದವರು ಬಾಂಗ್ಲಾದೇಶದವರ ಮೇಲೆ ಒತ್ತಡ ಹಾಕ್ತಾರೆ, ನೀವು ಉರ್ದು ಕಲಿಬೇಕು. ಆದರೆ ಬಾಂಗ್ಲಾದೇಶದವರು ಉರ್ದು ಕಲಿಯಕ್ಕೆ ರೆಡಿ ಇಲ್ಲ, ನಮಗೆ ಬಾಂಗ್ಲಾನೇ ಇಂಪಾರ್ಟೆಂಟ್ ಅಂತ ಹೇಳುತ್ತೆ. ಭಾರತ ಮತ್ತು ಪಾಕಿಸ್ತಾನ ಧರ್ಮದ ಆಧಾರದಲ್ಲಿ ವಿಭಜನೆ ಆಗಿದ್ದು, ಹಿಂದೂ ಮುಸ್ಲಿಂ ಆಧಾರದಲ್ಲಿ. ಆದರೆ ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಉದಯವಾಗಿದ್ದು ಧರ್ಮದ ಆಧಾರದಲ್ಲಿ ಅಲ್ಲ, ಭಾಷೆಯ ಆಧಾರದಲ್ಲಿ. ಭಾಷೆಯ ಆಧಾರದಲ್ಲಿ. ಈಗಲೂ ಕೂಡ ಬಾಂಗ್ಲಾ ಮತ್ತು ಬಾಂಗ್ಲಾದೇಶ ಇದೆಯಲ್ಲ, ಆ ಭಾಷೆಯ ಆಧಾರದಿಂದ ಎಲ್ಲೋ ಒಂದು ಕಡೆ ಅದರ DNA ಕುಚುಕು ಇದೆ. ನಾನು ಹಿಸ್ಟೋರಿಯನ್ ರೀತಿಯಲ್ಲಿ ಮಾತಾಡಿದ್ದಷ್ಟೇ. ಹಾಗಂತ ಬಾಂಗ್ಲಾದೇಶ ನಮಗೆ ಬೇರೆ ರಾಷ್ಟ್ರನೇ. ಎಷ್ಟೇ ಫ್ರೆಂಡ್ಶಿಪ್ ಇದ್ರೂ ಕೂಡ ಅದನ್ನು ಶತ್ರು ರಾಷ್ಟ್ರ ಥರ ನಾವು ನೋಡೋದು, ಅದು ಬೇರೆ ವಿಷಯ. ಯಾಕಂದರೆ ನಮ್ಮಿಂದ ಸಿಡಿದು ಹೋದ ರಾಷ್ಟ್ರ. ಶೇಖ್ ಹಸೀನಾ ಇದ್ದ ಕಾರಣಕ್ಕಾಗಿ ಮ್ಯೂಚುವಲ್ ಫ್ರೆಂಡ್ಶಿಪ್ ಚೆನ್ನಾಗಿತ್ತು. ಖಾಲಿದಾ ಜಿಯಾ ಬಂದಾಗ ಮತ್ತೊಂದು ಪಾಕಿಸ್ತಾನ ಥರ ಆಗುತ್ತೆ ನಮಗೆ ಬಾಂಗ್ಲಾದೇಶ. ಓಕೆ, ಸದ್ಯ ಆಗ ಈ ಇಲ್ಲ 30% ಕೊಡಲೇಬೇಕು, ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಇನ್ಯಾರು ಕೊಡಬೇಕು ಅಂತೇಳಿ ಅಲ್ಲಿ ಜನರನ್ನು ಟೀಕೆ ಮಾಡ್ತಾರೆ. ದೊಡ್ಡ ರಜಕಾಕರು ಅಂತ ಹೇಳುವಂಥ ದೊಡ್ಡ ಆಂದೋಲನಕ್ಕೆ ಕಾರಣವಾಗುತ್ತೆ. ಲಾಸ್ಟಿಗೆ ಕೋರ್ಟ್ ಹೇಳುತ್ತೆ 5%, 30% ಇಲ್ಲ 5% ಮಾಡಿ ಅಂತ ಹೇಳುತ್ತೆ. ಮಾಡಬೇಕಲ್ಲ ಇವರು ಮಾಡಲ್ಲ. ಅಂದರೆ ನಿಮಗೆ ಕೋರ್ಟ್ ಆದೇಶ ಕೊಟ್ಟರು ಕೂಡ ಅದನ್ನು ಕಾನೂನು ರೂಪಿಸಬೇಕಲ್ಲ. ಕೋರ್ಟ್ ಆದೇಶ ಕೊಟ್ಟ ತಕ್ಷಣ ಅನುಷ್ಠಾನಕ್ಕೆ ತರಬೇಕು ಅಂದರೆ ಕ್ಯಾಬಿನೆಟ್ ಒಪ್ಪಿಗೆ ಕೊಡಬೇಕು. ಈಗ ಇಲ್ಲಿ ಲೋಕಾಯುಕ್ತವನ್ನು ಮತ್ತೆ ಬಲಿಷ್ಠಗೊಳಿಸಿ ಅಂತೇಳಿ ಹೈಕೋರ್ಟ್ ಹೇಳಿದಾಗ ಮುಂದೂಡಬಹುದಾಗಿತ್ತು, ಆದರೆ ಚಾಟಿ ಬೀಸ್ಬಿಡುತ್ತೆ. ಹಾಗಾಗಿ BJP ಗೌರ್ಮೆಂಟ್ ಇದ್ದದ್ದು ಲೋಕಾಯುಕ್ತವನ್ನು ಮರುಸ್ಥಾಪಿಸುತ್ತೆ. BJP ಡೈರೆಕ್ಟ್ ಹೋಗಿ ಮರುಸ್ಥಾಪನೆ ಮಾಡಲಿಲ್ಲ ಬೊಮ್ಮಾಯಿ ಸರ್ಕಾರ, ಅಲ್ಲಿ ಕೋರ್ಟ್ ಚಾಟಿ ಕೊಟ್ಟ ನಂತರ. ಈಗಲೂ ಕೂಡ ಅಷ್ಟೇ, ಆದೇಶ ಕೊಟ್ಟಿದ್ದಾರೆ, ಆದೇಶವನ್ನು ಅನುಷ್ಠಾನ ಮಾಡಬೇಕಾದ್ದು ಶೇಖ್ ಹಸೀನಾ ಕೆಲಸ. ಜನರಿಗೆ ಗೊತ್ತಾಯಿತು ಈಕೆ ಮಾಡಲ್ಲ, ಈಕೆ ಮತ್ತೆ 30% ಮಾಡೋಕ್ಕೆ ಹೋಗ್ತಾಳೆ. ಹಾಗಾಗಿ ಹೋರಾಟ ತೀವ್ರಗೊಳ್ಳುತ್ತೆ. ಎಲ್ಲಿ ತನಕ ಅಂತಂದರೆ ಅವರನ್ನು ಓಡಿಸೋ ತನಕ. ಅರ್ಥ ಆಯ್ತಲ್ಲ? ಬನ್ನಿ ಈಗ ನೆಕ್ಸ್ಟ್ ಸ್ಟೋರಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.